ಮಿತ್ರರೇ ನಮಸ್ಕಾರ. ಮಿತ್ರರೇ, ತುಂಬಾ ಜನ ಕಮೆಂಟ್ ಮಾಡಿ ಒಂದು ವಿಚಾರವನ್ನ ಕೇಳಿದ್ರು. ತಜಿಕಿಸ್ತಾನದಲ್ಲಿದ್ದಂತಹ ಭಾರತದ ಏರ್ಬೇಸ್ ಅಯನಿ ಭಾರತದ ಕೈ ತಪ್ಪಿದೆಯಂತಲ್ಲ, ಇದು ಭಾರತದ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ಗೆ ಬಹಳ ದೊಡ್ಡ ಹಿನ್ನಡೆ ಅಲ್ವಾ? ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಯಾಕೋಸ್ಕರವಾಗಿ ಭಾರತ ಅಯನಿ ಏರ್ಬೇಸ್ ನಿಂದ ಜಾಗ ಖಾಲಿ ಮಾಡಿದೆ? ಇದರ ಹಿನ್ನೆಲೆ ಏನು? ತಜಿಕಿಸ್ತಾನ ಮತ್ತು ಭಾರತದ ಸಂಬಂಧ ಹಾಳಾಯ್ತಾ? ಈ ಬಗ್ಗೆ ಕೆಲವರು ಕಮೆಂಟ್ ಮಾಡಿ ಪ್ರಶ್ನೆಗಳನ್ನ ಕೇಳಿದ್ರು. ಇನ್ನೊಂದು ಕಡೆ ಮಿತ್ರರೇ, ಬಹುತೇಕರು ಕೇಳದಂತಹ ಪ್ರಶ್ನೆ ಯಾವುದು ಕೇಳಿದ್ರೆ, ಬಾಗ್ರಾಮ್ ಏರ್ಬೇಸ್ ಅನ್ನ ಅಫ್ಘಾನಿಗಳು ಭಾರತಕ್ಕೆ ಕೊಡ್ತಾರಂತಲ್ಲ, ಭಾರತ ಅಫ್ಘಾನಿಸ್ತಾನಕ್ಕೆ ಹೋಗುತ್ತಂತಲ್ಲ, ಹೀಗಂತಲೂ ಕೂಡ ಪ್ರಶ್ನೆ ಮಾಡಿದ್ರು. ಈ ಎರಡೂ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಮಾಹಿತಿಯನ್ನ ಕೊಡ್ತೀನಿ. ತೀರಾ ಇಂಪಾರ್ಟೆಂಟ್ ಆದಂತಹ ವಿಚಾರ. ತಜಿಕಿಸ್ತಾನದ ಏರ್ಬೇಸ್ ಭಾರತದ ಕೈ ತಪ್ಪಿದ್ಯಾಕೆ? ಬಾಗ್ರಾಮ್ ಏರ್ಬೇಸ್ ವಿಚಾರದಲ್ಲಿ ಹರಡುತ್ತಿರುವಂತಹ ಗಾಳಿ ಸುದ್ದಿ ಏನು? ಯಾವುದು ಸತ್ಯ, ಯಾವುದು ಸುಳ್ಳು? ಇದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಭಾರತ ಇವತ್ತು ಕಡಿಮೆ ಸಂಖ್ಯೆಯಲ್ಲಿ ವಿದೇಶಗಳಲ್ಲಿ ತನ್ನ ಬೇಸ್ಗಳನ್ನು ಹೊಂದಿದೆ. ಕೆಲವು ಸಂಖ್ಯೆಯಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಉದಾಹರಣೆಗೆ ಒಮಾನ್ನಲ್ಲಿದೆ, ಮಡಗಾಸ್ಕರ್ನಲ್ಲಿದೆ, ಮಾರಿಷಸ್ನಲ್ಲಿದೆ, ತಜಿಕಿಸ್ತಾನ, ಭೂತಾನ, ಈ ಎಲ್ಲ ದೇಶಗಳಲ್ಲಿ ಭಾರತದ ಮಿಲಿಟರಿ ಪ್ರೆಸೆನ್ಸ್ ಇದೆ. ಆದರೆ ಭಾರತಕ್ಕೆ ಅತ್ಯಂತ ಇಂಪಾರ್ಟೆಂಟ್ ಆದಂತಹ 2 ಏರ್ಬೇಸ್ಗಳು ತಜಿಕಿಸ್ತಾನದಲ್ಲಿ ಇದ್ವು. ತಜಿಕಿಸ್ತಾನ ನಿಮಗೆಲ್ಲ ಗೊತ್ತೇ ಇದೆ, ಸೆಂಟ್ರಲ್ ಏಷ್ಯಾದ ಅತ್ಯಂತ ಪ್ರಮುಖವಾದಂತಹ ದೇಶ. ಇದು ಭಾರತದೊಂದಿಗೆ ಬಹಳ ಉತ್ತಮವಾದಂತಹ ಸಂಬಂಧವನ್ನ ಇಟ್ಕೊಂಡಿದೆ. ಹಾಗೆ ನೋಡಕ್ ಹೋದ್ರೆ ತಜಿಕಿಸ್ತಾನ ಭಾರತದೊಂದಿಗೆ ಗಡಿಯನ್ನ ಹಂಚಿಕೊಂಡಿಲ್ಲ. ಒಂದು ವೇಳೆ POK ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನ ಭಾರತ ವಶಕ್ಕೆ ಪಡೆದಿದ್ದೆ ಆದ್ರೆ ಆಗ ನಮಗೆ ಅಫ್ಘಾನಿಸ್ತಾನದ ವಕಾನ್ ಕಾರಿಡಾರ್ ಅನ್ನ ದಾಟಿದ್ರೆ ಕಜಕಿಸ್ತಾನ ಸಿಗುತ್ತೆ. ಅಷ್ಟು ಹತ್ತಿರದಲ್ಲಿರುವಂತಹ ದೇಶ. ಹೀಗಾಗಿ ಎರಡೂ ದೇಶಗಳ ನಡುವೆ ಬಹಳ ಇಂಪಾರ್ಟೆಂಟ್ ಆದಂತಹ ರಿಲೇಶನ್ಶಿಪ್ ಇದೆ. ಉತ್ತಮವಾದಂತಹ ವ್ಯಾಪಾರ ವ್ಯವಹಾರವೂ ಕೂಡ ನಡೆಯುತ್ತೆ. ಈ ತಜಿಕಿಸ್ತಾನ ಬಹಳ ಹೊಸ ಕಂಟ್ರಿ. 1991ರಲ್ಲಿ ಸೋವಿಯತ್ ವಿಭಜನೆ ಆಗುತ್ತಲ್ಲ, ಆವಾಗ ರೂಪುಗೊಂಡಂತಹ ಕಂಟ್ರಿ. ಸಾಮಾನ್ಯವಾಗಿ ಒಂದು ದೇಶ ಸ್ವತಂತ್ರಗೊಂಡಂತಹ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳಿರ್ತವೆ. ಹಾಗೆ ತಜಿಕಿಸ್ತಾನಕ್ಕೂ ಕೂಡ ಸಮಸ್ಯೆಗಳಿದ್ವು. ಹೀಗಾಗಿ ತಜಿಕಿಸ್ತಾನ ಆರಂಭದಲ್ಲಿ ತನ್ನ ಮಿಲಿಟರಿಗೆ ಹೆಚ್ಚು ಫೋಕಸ್ ಮಾಡೋದಕ್ಕಾಗೋದಿಲ್ಲ. ಈ ಸಂದರ್ಭದಲ್ಲಿ ಭಾರತ ತಜಿಕಿಸ್ತಾನಕ್ಕೆ ಎಂಟ್ರಿ ಕೊಡುತ್ತೆ. ಭಾರತ ಡಿಮ್ಯಾಂಡ್ ಮಾಡುತ್ತೆ, ನಿಮ್ಮಲ್ಲಿರುವಂತಹ ಏರ್ಬೇಸ್ಗಳನ್ನು ನಮಗ್ ಕೊಡಿ, ನಾವು ಡೆವಲಪ್ ಮಾಡ್ತೀವಿ ಅಂತ. ಅದಕ್ಕೆ ತಜಿಕಿಸ್ತಾನ ಒಪ್ಕೊಳ್ಳುತ್ತೆ. ಹಾಗೆ ಸಿಕ್ಕಂತಹ ಏರ್ಬೇಸ್ಗಳೇ ಅಯನಿ ಮತ್ತು ಫಾರ್ಕೂರ್. ಈ ಅಯನಿ ಮತ್ತು ಫಾರ್ಕೂರ್ ಭಾರತಕ್ಕೆ ಸಿಕ್ತಲ್ಲ, ಇದರ ಹಿಂದೆ ಶ್ರಮ ವಹಿಸಿದ್ದು ಯಾರು ಕೇಳಿದ್ರೆ ಆಗಿನ ಭಾರತದ ರಕ್ಷಣಾ ಸಚಿವರಾಗಿದ್ದಂತಹ ಜಾರ್ಜ್ ಫರ್ನಾಂಡಿಸ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಭಾರತ ಕಂಡಂತಹ ಅತ್ಯಂತ ಶ್ರೇಷ್ಠವಾದಂತಹ ಡಿಫೆನ್ಸ್ ಮಿನಿಸ್ಟರ್, ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡುವಂತಹ ಒಬ್ಬ ದೂರದೃಷ್ಟಿ ಇದ್ದಂತಹ ನಾಯಕ ಅವರು. ಇವರ ಜೊತೆಗೆ ಆಗ ಅಜಿತ್ ದೋವಾಲ್ ಕೂಡ ಕೆಲಸ ಮಾಡಿದ್ರು. ಈಗ NSA ಆಗಿದಾರಲ್ಲ, ಆ ಸಂದರ್ಭದಲ್ಲಿ ಅಜಿತ್ ದೋವಾಲ್ ಕೂಡ ಈ ಏರ್ಬೇಸ್ಗಳು ಭಾರತಕ್ಕೆ ಸಿಗುವಂತೆ ಮಾಡೋದಕ್ಕೆ ಬಹಳ ಪರಿಶ್ರಮವನ್ನು ಪಟ್ಟಿದ್ರು. 2000ನೇ ಇಸವಿಯಲ್ಲಿ ಈ ಏರ್ಬೇಸ್ಗಳು ಖಾಲಿ ಇದ್ವು. 2002ರಲ್ಲಿ ಭಾರತ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ಭಾರತ ನಂತರ ಈ ಏರ್ಬೇಸ್ಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ನಿಂತ್ಕೊಳ್ಳುತ್ತೆ. ನಮ್ಮ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇದೆಯಲ್ಲ, ಇದೇ ಹೋಗ್ಬಿಟ್ಟು ಅಲ್ಲಿ ಈ ಏರ್ಬೇಸ್ ಅನ್ನ ಡೆವಲಪ್ ಮಾಡುತ್ತೆ. ಈ ಅಯನಿ ಏರ್ಬೇಸ್ ಇದೆಯಲ್ಲ, ಇದೇನು ಸಣ್ಣ ಏರ್ಬೇಸ್ ಅಲ್ಲ, ಬಹಳ ದೊಡ್ಡ ಏರ್ಬೇಸ್. ಇಲ್ಲಿ 3200 ಮೀಟರ್ನ ರನ್ವೇ ಇದೆ. ದೊಡ್ಡ ವಿಮಾನಗಳನ್ನ ಕೂಡ ಇಲ್ಲಿ ಲ್ಯಾಂಡ್ ಮಾಡಬಹುದು. 2002ರಲ್ಲಿ ಇದರ ಕನ್ಸ್ಟ್ರಕ್ಷನ್ ಶುರುವಾಗುತ್ತೆ. 2005ರಲ್ಲಿ ಇದು ಮುಕ್ತಾಯ ಆಗುತ್ತೆ. ಆ ಸಂದರ್ಭದಲ್ಲಿ ಭಾರತ ಅಂದ್ರೆ 2002ರಲ್ಲಿ 20 ವರ್ಷಗಳ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿತ್ತು. ಅಲ್ಲಿ ದೊಡ್ಡದಾದಂತಹ ರನ್ವೇ ಇದ್ರೂ ಕೂಡ ಈ ಹಿಂದೆ ಭಾರತ ಅಲ್ಲಿ ಯಾವುದೇ ಜೆಟ್ಗಳನ್ನು ನಿಯೋಜನೆ ಮಾಡ್ತಾ ಇರಲಿಲ್ಲ. ಕೇವಲ ಹೆಲಿಕಾಪ್ಟರ್ಗಳು ಮಾತ್ರ ಅಲ್ಲಿರ್ತಾ ಇದ್ವು. ಅದರಲ್ಲಿ ಕೆಲವುದಂತೂ ಭಾರತ ತಜಿಕಿಸ್ತಾನಕ್ಕೆ ಗಿಫ್ಟ್ ಆಗಿ ಕೊಟ್ಟಂತಹ ಹೆಲಿಕಾಪ್ಟರ್ಗಳು. ಭಾರತದ ಸೇನೆ ಅಲ್ಲಿ ಹೋಗ್ಬಿಟ್ಟು ಅದನ್ನು ನಿರ್ವಹಿಸ್ತಾ ಇತ್ತಷ್ಟೇ. ಆದರೆ ಈಗಿನ ಭಾರತ ಸರ್ಕಾರ ಅಂದ್ರೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಬಳಿಕ ಅಲ್ಲಿ ಕೆಲ ಸುಕೋಯ್ ಫೈಟರ್ ಜೆಟ್ಗಳನ್ನು ಕೂಡ ನಿಯೋಜನೆಯನ್ನು ಮಾಡಲಾಗಿತ್ತು. ಹೀಗಿರುವಂತಹ ಸಂದರ್ಭದಲ್ಲಿ 2021ರಲ್ಲಿ ತಜಿಕಿಸ್ತಾನದ ಸರ್ಕಾರ ಭಾರತ ಸರ್ಕಾರಕ್ಕೆ ಹೇಳುತ್ತೆ, 2022ರಲ್ಲಿ ಅಯನಿ ಏರ್ಬೇಸ್ ಅಗ್ರಿಮೆಂಟ್ ಮುಕ್ತಾಯಗೊಳ್ಳುತ್ತೆ, ನಾವು ಅದನ್ನ ರಿನಿವಲ್ ಮಾಡೋದಿಲ್ಲ. ಹೀಗಂತ ತಜಿಕಿಸ್ತಾನದ ಸರ್ಕಾರ ಭಾರತಕ್ಕೆ ಹೇಳುತ್ತೆ. ಹೀಗಾಗಿ ಭಾರತ ಯಾವುದೇ ಸದ್ದಿಲ್ಲದೆ 2022ರಲ್ಲಿ ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ಮಿತ್ರರೇ, ಇದೆಲ್ಲೂ ಕೂಡ ಸುದ್ದಿ ಆಗಿರಲಿಲ್ಲ. ಭಾರತವು ಕೂಡ ಅಧಿಕೃತವಾಗಿ ಏನನ್ನೂ ಕೂಡ ಹೇಳಿಲ್ಲ. ಆದರೆ ಈಗ ದಿಢೀರಂತ ಇದು ಹೆಚ್ಚು ಸದ್ದು ಮಾಡಿತು. ಭಾರತದ ವಿದೇಶಾಂಗ ಇಲಾಖೆಯೂ ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರಾಗಿರುವಂತಹ ರಣದೀಪ್ ಜೈಸ್ವಾಲ್ 2022ರಲ್ಲಿ ಅಗ್ರಿಮೆಂಟ್ ಮುಕ್ತಾಯ ಆದ ಕಾರಣದಿಂದಾಗಿ ಭಾರತ ಅದನ್ನ ತಜಿಕಿಸ್ತಾನಕ್ಕೆ ಬಿಟ್ಟು ಕೊಟ್ಟಿದೆ, ಇಷ್ಟು ಮಾತ್ರ ಹೇಳಿದ್ದಾರೆ. ಈಗಲೂ ಸಹ ಫಾರ್ಕೂರ್ ಏರ್ಬೇಸ್ ನಲ್ಲಿ ಭಾರತದ ಕಂಟ್ರೋಲ್ ಇದೆ. ಆದರೆ ಅಯನಿ ಏರ್ಬೇಸ್ ಅನ್ನ ಭಾರತ ಖಾಲಿ ಮಾಡಿ ತಜಿಕಿಸ್ತಾನಕ್ಕೆ ಹ್ಯಾಂಡ್ ಓವರ್ ಮಾಡಿದೆ. ಮಾಧ್ಯಮಗಳು ಏನ್ ರಿಪೋರ್ಟ್ ಮಾಡ್ತಾ ಇದ್ದಾವೆ ಅಂತಂದ್ರೆ, ಚೈನಾದ ಒತ್ತಡದ ಕಾರಣದಿಂದಾಗಿ ತಜಿಕಿಸ್ತಾನ ಈ ತೀರ್ಮಾನವನ್ನು ಕೈಗೊಂಡಿದೆ. ಇನ್ನು ಕೆಲ ಮಾಧ್ಯಮಗಳು ರಷ್ಯಾದ ಒತ್ತಡ ಕಾರಣದಿಂದಾಗಿ ತಜಿಕಿಸ್ತಾನ ಈ ತೀರ್ಮಾನ ಮಾಡಿದೆ ಅಂತ ಹೇಳ್ತಾ ಇದ್ದಾವೆ. ನನಗನ್ಸುತ್ತೆ ಮಿತ್ರರೇ, ರಷ್ಯಾ ಇಲ್ಲಿ ಒತ್ತಡ ಹಾಕಿರುವಂತಹ ಸಾಧ್ಯತೆಗಳು ತೀರಾ ಕಡಿಮೆ. ಸೆಂಟ್ರಲ್ ಏಷ್ಯಾದಲ್ಲಿ ಭಾರತದ ಪ್ರೆಸೆನ್ಸ್ ಇರುವಂತಹದ್ದು ರಷ್ಯಾಗೂ ಕೂಡ ಒಳ್ಳೆ ಇದೆ. ರಷ್ಯಾ ಯಾಕೆ ಅದನ್ನ ವಿರೋಧ ಮಾಡುತ್ತೆ?
ಚೈನಾ ವಿರೋಧ ಮಾಡಬಹುದು, ಯಾಕೆಂದರೆ ಚೈನಾಗೆ ಅತ್ಯಂತ ಸಮೀಪದಲ್ಲೇ ಇರುವಂತಹ ಏರ್ಬೇಸ್ ಇದಾಗಿತ್ತು. ಭಾರತದ ಫೈಟರ್ ಜೆಟ್ಗಳು ಅಲ್ಲಿರುವಂತಹದ್ದು ಚೈನಾಗೆ ಸ್ವಲ್ಪ ತಳಮಳ ಸೃಷ್ಟಿ ಮಾಡುತ್ತೆ. ಹೀಗಾಗಿ ಚೈನಾ ಒತ್ತಡ ಹಾಕಿರಬಹುದೇನೋ. ಆದರೆ ತಜಕಿಸ್ತಾನದ ಸರ್ಕಾರವಾಗ್ಲಿ ಭಾರತದ ಸರ್ಕಾರವಾಗ್ಲಿ ಈ ಬಗ್ಗೆ ಯಾವುದೇ ಡೀಟೇಲ್ ಮಾಹಿತಿಯನ್ನ ಕೊಟ್ಟಿಲ್ಲ. ಈ ವಿಚಾರವಾಗಿ ನಾನು ಕೆಲ ಮಾಧ್ಯಮಗಳನ್ನು ನೋಡ್ತಾ ಇದ್ದೆ, ಕೆಲವರು ವಿಶ್ಲೇಷಣೆ ಮಾಡೋದನ್ನು ಕೂಡ ಕೇಳ್ತಾ ಇದ್ದೆ. ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಇದು ಭಾರತಕ್ಕೆ ಭಾರಿ ದೊಡ್ಡ ಹಿನ್ನೆಲೆ. ನಮಗೆ ತಜಕಿಸ್ತಾನದ ಈ ಏರ್ ಬೇಸ್ ಇದೆಯಲ್ಲ, ಪಾಕಿಸ್ತಾನದ ಮೇಲೆ ನಿಗಾ ಇಡೋದಕ್ಕೆ ಭಾರಿ ಉತ್ತಮವಾಗ್ತಾ ಇತ್ತು. ನಾಳೆ ಯುದ್ಧದಂತಹ ಸನ್ನಿವೇಶ ಬಂದರೆ ಪಾಕಿಸ್ತಾನದ ಮೇಲೆ ಪಶ್ಚಿಮದ ಕಡೆಯಿಂದ ದಾಳಿ ಮಾಡೋದಕ್ಕೆ ಇದು ಬಹಳ ಸಹಕಾರಿ ಆಗ್ತಾ ಇತ್ತು. ಹೀಗೆಲ್ಲ ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಆದರೆ ಮಿತ್ರರೇ, ನಿಮಗೆ ನೆನಪಿರಲಿ, ನಾವು ವಿದೇಶದಲ್ಲಿ ಏರ್ ಬೇಸ್ ಅನ್ನು ಹೊಂದಿದ್ದೀವಿ ಇಂದ ಮಾತ್ರಕ್ಕೆ ಯುದ್ಧದಂತಹ ಸಂದರ್ಭದಲ್ಲಿ ಅದನ್ನು ಬಳಸಿಕೊಳ್ಳಬಹುದು ಅಂತ ಅರ್ಥ ಅಲ್ಲ. ಯಾವುದೇ ದೇಶಗಳು ಕೂಡ ಸಾಮಾನ್ಯವಾಗಿ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಯಾಕೆ ಗೊತ್ತಾ? ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಯಿತು ಅಂತ ಅಂದುಕೊಳ್ಳಿ. ಭಾರತ ಜಮ್ಮು ಕಾಶ್ಮೀರ, ಗುಜರಾತ್, ರಾಜಸ್ಥಾನ, ಪಂಜಾಬ್, ಹರಿಯಾಣ ಈ ಭಾಗಗಳಿಂದ ಪಾಕಿಸ್ತಾನದ ಮೇಲೆ ದಾಳಿ ಮಾಡುತ್ತೆ. ಈ ಭಾಗದಲ್ಲಿರುವಂತಹ ಭಾರತದ ಎಲ್ಲ ಬೇಸ್ಗಳು ಕೂಡ ಆಕ್ಟಿವ್ ಆಗ್ತವೆ. ಇದು ಮಾತ್ರ ಸಾಧ್ಯ ಆಗೋದಿಲ್ಲ ಅಂಥೇಳಿ ತಜಕಿಸ್ತಾನದಲ್ಲಿರುವಂತಹ ಆಯನಿ ಇರಬಹುದು ಅಥವಾ ಫಾರ್ಕೂರ್ ಏರ್ ಬೇಸ್ ಇರಬಹುದು. ಭಾರತ ಆ ಏರ್ಬೇಸ್ಗಳನ್ನು ಬಳಸ್ಕೊಂಡು ದಾಳಿ ಮಾಡ್ತೀವಿ ಅಂತಂದರೆ ತಜಕಿಸ್ತಾನ ವಿರೋಧ ವ್ಯಕ್ತಪಡಿಸುತ್ತೆ. ಯಾಕೆ ಕೇಳಿದ್ರೆ, ತಜಕಿಸ್ತಾನದಿಂದ ಭಾರತ ದಾಳಿ ಮಾಡ್ತು ಅಂತಂದರೆ ಪಾಕಿಸ್ತಾನ ತಜಕಿಸ್ತಾನದ ಮೇಲೆ ದಾಳಿ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಅದು ಯಾಕೆ ಕೇಳಿದ್ರೆ, ಪಾಕಿಸ್ತಾನ ಹೇಳುತ್ತೆ, ನಿಮ್ಮ ನೆಲದಿಂದ ನಮ್ಮ ಮೇಲೆ ದಾಳಿ ಆಗ್ತಾ ಇದೆ, ಹೀಗಾಗಿ ನಾವು ನಿಮ್ಮ ಅಸೆಟ್ಗಳನ್ನು ನಾಶ ಮಾಡ್ತೀವಿ. ಹೀಗಂತ ಪಾಕಿಸ್ತಾನ ತಜಕಿಸ್ತಾನಕ್ಕೆ ಧಮಕಿ ಹಾಕುತ್ತೆ. ತಜಕಿಸ್ತಾನವೂ ಕೂಡ ಇಂತಹ ಸಂದರ್ಭದಲ್ಲಿ ನೇರವಾಗಿ ಯುದ್ಧದಲ್ಲಿ ಇನ್ವಾಲ್ವ್ ಆಗುವಂತಹ ಸಿಚುವೇಶನ್ ಕ್ರಿಯೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರವಾಗಿ ತಜಕಿಸ್ತಾನ 100% ಇಂತಹ ಅವಕಾಶವನ್ನು ಭಾರತಕ್ಕೆ ಕೊಡೋದೇ ಇಲ್ಲ. ಈಗ ಅಮೆರಿಕವೂ ಸಹ ವಿಶ್ವದ ಅನೇಕ ಕಡೆಗಳಲ್ಲಿ ತನ್ನ ಏರ್ ಬೇಸ್ ಅನ್ನು ಹೊಂದಿದೆ. ಆದರೆ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಅವರು ಎಲ್ಲವುದನ್ನು ಬಳಸ್ಕೊಳ್ಳೋದಕ್ಕಾಗತ್ತಾ? ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳನ್ನು ನಾಶ ಮಾಡುವಂತಹ ಸಂದರ್ಭದಲ್ಲಿ ಯಾಕೆ B-2 ಬಾಂಬರ್ಗಳು ಅಮೆರಿಕದಿಂದಲೇ ಬಂದವು? ಅವರಿಗೆ ಮಿಡಲ್ ಈಸ್ಟ್ನಲ್ಲಿ ಬೇಕಾದಷ್ಟು ಬೇಸ್ಗಳಿದ್ವಲ್ಲ. ಇರಾಕ್ನಲ್ಲಿತ್ತು, ಸೌದಿಯಲ್ಲಿತ್ತು, ಒಮಾನ್ನಲ್ಲಿತ್ತು, UAEಯಲ್ಲಿತ್ತು, ಕತಾರ್ನಲ್ಲಿ ಅಲ್ ಉದೈದ್ನಂತಹ ಏರ್ ಬೇಸ್ ಇತ್ತು. ಯಾಕೆ ಅಮೆರಿಕ ಆ ಏರ್ ಬೇಸ್ಗಳನ್ನು ಬಳಸ್ಕೊಂಡಿಲ್ಲ ಅಂತಂದ್ರೆ, ಒಂದು ವೇಳೆ ಆ ಏರ್ ಬೇಸ್ ಅನ್ನ ಬಳಸ್ಕೊಂಡು ದಾಳಿ ಮಾಡಿದ್ದೆ ಆದ್ರೆ ಇರಾನ್ ನೇರವಾಗಿ ಅವುಗಳನ್ನು ಟಾರ್ಗೆಟ್ ಮಾಡುತ್ತೆ, ಆ ದೇಶವನ್ನೇ ಟಾರ್ಗೆಟ್ ಮಾಡಬಹುದು. ಇಷ್ಟಾದರೂ ಸಹ ಕತಾರ್ನಲ್ಲಿರುವಂತಹ ಅಲ್ ಉದೈದ್ ಮೇಲೆ ಇರಾನ್ ದಾಳಿ ಮಾಡಿತು. ನಾನು ಯಾಕೆ ಇದನ್ನು ವಿವರಿಸಿ ಹೇಳಿದೆ ಅಂತಂದರೆ, ನಮಗೆ ವಿದೇಶದಲ್ಲಿ ಏರ್ ಬೇಸ್ ಇದೆ ಎಂದ ಮಾತ್ರಕ್ಕೆ ಯುದ್ಧದಂತಹ ಸನ್ನಿವೇಶದಲ್ಲಿ ಅದು ನಮಗೆ ಬಳಕೆ ಆಗೋದಿಲ್ಲ. ಆ ಏರ್ ಬೇಸ್ಗಳು ನಮಗೆ ಯಾತಕ್ಕೆ ಲಾಭ ಆಗ್ತವೆ ಕೇಳಿದ್ರೆ, ಮೊದಲನೇದಾಗಿ ಸ್ಟ್ರಾಟಜಿಕ್ ಪ್ರೆಸೆನ್ಸ್. ಈಗ ಭಾರತದ ಏರ್ ಬೇಸ್ ಅಯನಿಯಲ್ಲಿ ಇದೆ ಅಂತಂದ್ರೆ ಪಾಕಿಸ್ತಾನಕ್ಕೊಂದು ತಳಮಳ ಇದ್ದೇ ಇರುತ್ತೆ. ಅದು ಹೇಗೆ ಕೇಳಿದ್ರೆ, ಈಗ ಭಾರತ ತನ್ನ ಫೈಟರ್ ಜೆಟ್ಗಳನ್ನು ಅಯನಿಯಲ್ಲೋ ಫಾರ್ಕೂರ್ನಲ್ಲೋ ನಿಯೋಜನೆ ಮಾಡಿದೆ ಅಂತ ಅಂದುಕೊಳ್ಳಿ. ಜಾಸ್ತಿ ಬೇಡಪ್ಪ, ಒಂದು 4-5 ಫೈಟರ್ ಜೆಟ್ಗಳು ಅಲ್ಲಿದ್ದಾವೆ ಅಂತ ಅಂದುಕೊಳ್ಳಿ. ಆಗ ಯುದ್ಧದಂತಹ ಸನ್ನಿವೇಶದಲ್ಲಿ ಪಾಕಿಸ್ತಾನ ತನ್ನ ಪಶ್ಚಿಮ ಭಾಗದಲ್ಲೂ ಕೂಡ ಅಲರ್ಟ್ ಆಗಿರಬೇಕು. ಕೇವಲ ಭಾರತದ ಬಾರ್ಡರ್ನಲ್ಲಿ ಮಾತ್ರ ಅಲರ್ಟ್ ಆಗಿದ್ರೆ ಸಾಲದು, ಪಶ್ಚಿಮದಲ್ಲೂ ಕೂಡ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಇಟ್ಕೊಂಡಿರಬೇಕು, ಅಲ್ಲಿನ ಏರ್ ಬೇಸ್ಗಳನ್ನು ಕೂಡ ಆಕ್ಟಿವ್ ಆಗಿಟ್ಟಿರಬೇಕು. ಅಂದ್ರೆ ಇದು ಶತ್ರುವಿನ ಮೇಲೆ ಒತ್ತಡವನ್ನು ಕ್ರಿಯೇಟ್ ಮಾಡೋದಕ್ಕೆ ಬಹಳ ಸಹಕಾರಿಯಾಗತ್ತೆ. ಇನ್ನು ಕೆಲ ಕ್ಲಿಷ್ಟಕರ ಸನ್ನಿವೇಶದಲ್ಲಿ ನಾಗರಿಕ ಬಳಕೆಗೂ ಕೂಡ ಆ ಏರ್ ಬೇಸ್ಗಳು ಸಹಾಯ ಮಾಡುತ್ತವೆ. ಉದಾಹರಣೆಗೆ 2021ರಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಇದ್ದಕ್ಕಿದ್ದಂತೆ ಅಧಿಕಾರಕ್ಕೆ ಬಂದರು. ಭಾರತಕ್ಕೆ ತಳಮಳ ಸೃಷ್ಟಿಯಾಯಿತು. ಅಲ್ಲಿರುವಂತಹ ಭಾರತೀಯರ ರಕ್ಷಣೆಗೆ ಭಾರತ ಸರ್ಕಾರ ಒಂದು ಆಪರೇಷನ್ ಅನ್ನು ಕೈಗೆತ್ತಿಕೊಳ್ತು. ನೇರವಾಗಿ ಅಫ್ಘಾನಿಸ್ತಾನದ ಏರ್ಪೋರ್ಟ್ಗಳಿಗೆ ನಮ್ಮ ವಿಮಾನಗಳನ್ನು ತೆಗೆದುಕೊಂಡು ಹೋಗಿ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆ ಸಂದರ್ಭದಲ್ಲಿ ಈ ಅಯನಿ ಏರ್ ಬೇಸ್ ಅನ್ನು ಭಾರತ ಬಳಸ್ಕೊಳ್ತು. ಯಾಕೆ ಕೇಳಿದ್ರೆ, ಇದು ಅಫ್ಘಾನಿಸ್ತಾನದ ಬಾರ್ಡರ್ಗೆ ತೀರಾ ಸಮೀಪದಲ್ಲಿತ್ತು. ಅಲ್ಲಿಗೆ ಭಾರತದ ಜನರನ್ನ ಇವ್ಯಾಕ್ಯುಯೇಟ್ ಮಾಡಿ ಅಲ್ಲಿಂದ ಅವರನ್ನು ಏರ್ ಲಿಫ್ಟ್ ಮಾಡಲಾಯಿತು. ಒಟ್ಟಿನಲ್ಲಿ ಇದೇನೇ ಆದರೂ ಕೂಡ ಅಯನಿ ಏರ್ ಬೇಸ್ ಭಾರತದ ಕೈ ತಪ್ಪಿದ್ದಿದೆಯಲ್ಲ, ತಜಕಿಸ್ತಾನ ಆ ಒಂದು ಅಗ್ರಿಮೆಂಟ್ ಅನ್ನ ರಿನಿವಲ್ ಮಾಡದೇ ಇರುವಂತದ್ದು ಭಾರತಕ್ಕೆ ಬಹಳ ದೊಡ್ಡ ನಷ್ಟವೇ. ಸದ್ಯಕ್ಕೆ ಫಾರ್ಕೂರ್ ಏರ್ ಬೇಸ್ ಈಗಲೂ ಕೂಡ ಭಾರತೀಯರ ಕೈಲಿದೆ, ಆದ್ರೆ ಅದು ಕೂಡ ಗ್ಯಾರಂಟಿಯದ್ದಲ್ಲ. ತಜಕಿಸ್ತಾನ ಯಾವಾಗ ಬೇಕಾದ್ರೂ ಭಾರತಕ್ಕೆ ಹೇಳಬಹುದು, ನಮಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ನೀವು ಜಾಗ ಖಾಲಿ ಮಾಡಿ ಅಂತ. ಇನ್ನು ಈ ಸುದ್ದಿಯ ನಡುವೆಯೇ ಇನ್ನೊಂದು ಸುದ್ದಿ ಬಹಳ ಚರ್ಚೆ ಆಗ್ತಾ ಇದೆ. ಅದೇನು ಕೇಳಿದ್ರೆ, ಅಫ್ಘಾನಿಸ್ತಾನದ ಬಾಗ್ರಾಮ್ ಏರ್ ಬೇಸ್ ಇದೆಯಲ್ಲ, ಇದನ್ನ ಭಾರತಕ್ಕೆ ತಾಲಿಬಾನಿಗಳು ಕೊಟ್ಟು ಬಿಡ್ತಾರೆ, ಆ ರೀತಿಯ ಮಾತುಕತೆಗಳು ನಡೆದಿದ್ದಾವೆ, ತಾಲಿಬಾನಿಗಳು ಇದಕ್ಕೆ ಒಪ್ಕೊಂಡಿದ್ದಾರೆ ಅಂತ. ಆದ್ರೆ ಇದು ಟೋಟಲಿ ಗಾಳಿ ಸುದ್ದಿ. ಆದರೆ ಇದಕ್ಕೆ ಅಧಿಕೃತವಾಗಿ ಯಾವುದೇ ಮಾಹಿತಿಗಳು ಕೂಡ ಇಲ್ಲ. ಕೇವಲ ಊಹಾಪೋಹದ ಸುದ್ದಿಯನ್ನ ಎಲ್ಲಾ ಕಡೆ ಹರಡಲಾಗ್ತಾ ಇದೆ. ವಾಸ್ತವವಾಗಿ ಅಫ್ಘಾನಿಸ್ತಾನದ ಬಾಗ್ರಾಮ್ ಏರ್ ಬೇಸ್ ಅನ್ನ ಭಾರತಕ್ಕೆ ಅವರು ಹಸ್ತಾಂತರ ಮಾಡೋದಕ್ಕೆ ಸಾಧ್ಯ ಇದೆಯಾ? ಭಾರತ ಅದನ್ನು ಸ್ವೀಕರಿಸುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇದು ಬಹಳ ರಿಸ್ಕಿ ಕೆಲಸ. ಅಫ್ಘಾನಿಸ್ತಾನಕ್ಕೂ ರಿಸ್ಕಿ, ಭಾರತಕ್ಕೂ ಕೂಡ ರಿಸ್ಕಿ.
ಅದು ಯಾಕೆ ಅಂತ ಚಿಕ್ಕದಾಗಿ ಹೇಳೋದಾದ್ರೆ, ಈ ಅಫ್ಘಾನಿಸ್ತಾನದ ಬಾಗ್ರಾಮ್ ಏರ್ಬೇಸ್ ಅನ್ನ ನಿರ್ಮಾಣವನ್ನ ಮಾಡಿದ್ದು ಅಮೆರಿಕ ಇಲ್ಲಿಗೆ ಬಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನ ವೆಚ್ಚ ಮಾಡಿದೆ. ಇದೇನು ಸಣ್ಣ ಏರ್ಬೇಸ್ ಅಲ್ಲ. ಬಾಗ್ರಾಮ್ನಲ್ಲಿ ಬಹಳ ಅತ್ಯಾಧುನಿಕವಾದಂತಹ ಏರ್ಬೇಸ್ ಅನ್ನ ಅಮೆರಿಕ ನಿರ್ಮಾಣ ಮಾಡಿತ್ತು. ಇದಕ್ಕೆ ಕಾರಣವೂ ಕೂಡ ಇತ್ತು. ಈ ಬಾಗ್ರಾಮ್ ಏರ್ಬೇಸ್ ಲೊಕೇಟ್ ಆಗಿರುವಂತಹದ್ದು ಚೈನಾಗೆ ಅತ್ಯಂತ ಸಮೀಪದಲ್ಲಿ. ಅಮೆರಿಕಾಗೆ ಇಲ್ಲಿಂದ ಚೈನಾವನ್ನ ನಿಗಾದಲ್ಲಿಡುವಂತಹದ್ದು ಬಹಳ ಈಸಿ ಆಗಿತ್ತು. ಈ ಕಾರಣದಿಂದಾಗಿ ಹೆಚ್ಚು ಹಣ ಸುರಿದು ಅತ್ಯಾಧುನಿಕವಾದಂತಹ ಏರ್ಬೇಸ್ ಅನ್ನ ಅಮೆರಿಕ ಇಲ್ಲಿ ನಿರ್ಮಾಣ ಮಾಡಿದೆ. ಆದರೆ 2021ರಲ್ಲಿ ಅಮೆರಿಕ ಅಫ್ಘಾನಿಸ್ತಾನದಿಂದ ಜಾಗ ಖಾಲಿ ಮಾಡುವಂತಹ ಸಂದರ್ಭದಲ್ಲಿ ಬಾಗ್ರಾಮ್ ಏರ್ಬೇಸ್ ಅನ್ನ ಕೂಡ ಬಿಟ್ಟು ಹೋಯಿತು. ಹೀಗಾಗಿ ಬಾಗ್ರಾಮ್ ಏರ್ಬೇಸ್ ಕಳೆದ 4 ವರ್ಷಗಳಿಂದ ನಿರ್ವಹಣೆ ಇಲ್ಲದೆ ಸ್ವಲ್ಪ ಹಾಳಾಗಿದೆ. ಆದರೆ ಟ್ರಂಪ್ ಏನ್ ಅನ್ನಿಸ್ತಾ ಇದೆ ಹೇಳಿ? ಬಾಗ್ರಾಮ್ ಏರ್ಬೇಸ್ಗೆ ನಾವು ಪುನಃ ಹೋಗಬೇಕು. ಇದು ನಮ್ಮ ಚೈನಾದ ವಿರುದ್ಧದ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ಗೆ ಪೂರಕವಾಗಿದೆ. ಸೆಂಟ್ರಲ್ ಏಷ್ಯಾದಲ್ಲಿ ನಮಗೊಂದು ಬಲ ಕೊಡುತ್ತೆ. ನಾವು ಅಷ್ಟೆಲ್ಲ ದುಡ್ಡನ್ನ ಅಲ್ಲಿ ಇನ್ವೆಸ್ಟ್ ಮಾಡಿದೀವಿ, ನಾವ್ಯಾಕೆ ಸುಮ್ಮನೆ ಬಿಟ್ಟು ಬರಬೇಕು ಹೀಗಂತ ಟ್ರಂಪ್ ಅನಿಸ್ತಾ ಇದೆ. ಟ್ರಂಪ್ ಇದನ್ನ ಘೋಷಣೆ ಕೂಡ ಮಾಡಿದ್ದಾರೆ, ನಾವು ಬಾಗ್ರಾಮ್ಗೆ ಪುನಃ ಎಂಟ್ರಿ ಕೊಡ್ತೀವಿ ಅಂತ. ಆದರೆ ತಾಲಿಬಾನಿಗಳು ಇದನ್ನು ಒಪ್ಕೊಳ್ತಾ ಇಲ್ಲ. ನಾವು 1 ಇಂಚು ಭೂಮಿಯನ್ನ ಕೂಡ ಅಮೆರಿಕನ್ನರಿಗೆ ಕೊಡೋದಿಲ್ಲ, ಬಾಗ್ರಾಮ್ ಏರ್ಬೇಸ್ ಅನ್ನಂತೂ ಅಮೆರಿಕಾಗೆ ಕೊಡುವ ಮಾತೇ ಇಲ್ಲ ಅಂತ ತಾಲಿಬಾನಿಗಳು ಸುತಾರಾಮ್ ಆ ವಿಚಾರವನ್ನು ತಳ್ಳಿ ಹಾಕಿದ್ದಾರೆ. ಇದರ ನಡುವೆ ಆದಂತಹ ಇನ್ನೊಂದು ಬೆಳವಣಿಗೆ ಏನು ಕೇಳಿದ್ರೆ, ಭಾರತ ಮತ್ತು ಅಫ್ಘಾನಿಸ್ತಾನದ ತಾಲಿಬಾನಿಗಳ ನಡುವೆ ಸಂಬಂಧ ಸಾಕಷ್ಟು ಸುಧಾರಣೆಯಾಗಿದೆ. ಭಾರತ ತನ್ನ ಎಂಬಸಿಯನ್ನ ಅಫ್ಘಾನಿಸ್ತಾನದಲ್ಲಿ ಪುನಃ ಓಪನ್ ಮಾಡ್ತಾ ಇದೆ. ಜೊತೆಗೆ ಈ ಹಿಂದೆ ನಿಲ್ಲಿಸಿದ್ದಂತಹ ಡೆವಲಪ್ಮೆಂಟ್ ವರ್ಕ್ಗಳನ್ನ ಪುನಃ ಕೈಗೆತ್ತಿಕೊಳ್ಳೋದಾಗಿ ಭಾರತ ಘೋಷಣೆಯನ್ನು ಕೂಡ ಮಾಡಿದೆ. ಈ ಹಿನ್ನೆಲೆಯಲ್ಲಿಯೇ ಕೆಲವರು ಈ ಗಾಳಿ ಸುದ್ದಿಯನ್ನು ಹರಿಬಿಟ್ಟಿರಬಹುದು, ಭಾರತ ಬಾಗ್ರಾಮ್ಗೆ ಎಂಟ್ರಿ ಕೊಡುತ್ತೆ ಅಂತ. ಮಿತ್ರರೇ, ಈ ಜಿಯೋಪೊಲಿಟಿಕ್ಸ್ ವಿಚಾರದಲ್ಲಿ ನನ್ನ ಚಿಕ್ಕ ಅಧ್ಯಯನದ ಆಧಾರದಲ್ಲಿ ಹೇಳೋದಾದ್ರೆ, ಭಾರತ ಬಾಗ್ರಾಮ್ಗೆ ಎಂಟ್ರಿ ಕೊಡುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ. ಇನ್ನೂ ಹೇಳಬೇಕು ಅಂತಂದ್ರೆ, ಅಫ್ಘಾನಿಸ್ತಾನದ ತಾಲಿಬಾನಿಗಳು ಭಾರತಕ್ಕೆ ಆಫರ್ ಕೊಟ್ಟರೂ ಕೂಡ ಬಾಗ್ರಾಮ್ಗೆ ಭಾರತ ಎಂಟ್ರಿ ಕೊಡೋದಿಲ್ಲ. ಇದಕ್ಕೆ ಕಾರಣ ಬಹಳ ಸಿಂಪಲ್. ಬಾಗ್ರಾಮ್ ಮೇಲೆ ಟ್ರಂಪ್ ಕಣ್ಣಿಟ್ಟಿದ್ದಾರೆ ಅಂತ ನಾನು ಆರಂಭದಲ್ಲೇ ಹೇಳಿಲ್ವಾ? ಹೀಗಿರುವಂತಹ ಸಂದರ್ಭದಲ್ಲಿ ಭಾರತ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದೆ ಆದ್ರೆ ಅಮೆರಿಕದ ಸಿಟ್ಟು ಭಾರತದ ಕಡೆಗೆ ತಿರುಗುತ್ತೆ. ಭಾರತ ಮತ್ತು ಅಮೆರಿಕದ ಸಂಬಂಧ ಇನ್ನಷ್ಟು ಹದಗೆಟ್ಟು ಹೋಗುತ್ತೆ. ಹೀಗಾಗಿ ಅಫ್ಘಾನಿಸ್ತಾನ ಏನಾದರೂ ಅಂತಹ ಆಫರ್ಗಳನ್ನ ಭಾರತಕ್ಕೆ ಕೊಟ್ಟಿದ್ದೆ ಆದ್ರೆ ಭಾರತ ಅಫ್ಘಾನಿಸ್ತಾನದಲ್ಲಿ ಹೊಸದಾದಂತಹ ಒಂದು ಏರ್ಬೇಸ್ ಅನ್ನು ನಿರ್ಮಾಣ ಮಾಡುತ್ತೇ ಹೊರತು ಬಾಗ್ರಾಮ್ಗೆ ಎಂಟ್ರಿ ಕೊಡೋದಿಲ್ಲ. ಇವತ್ತಿನ ಸ್ಥಿತಿಯಲ್ಲಿ ಭಾರತಕ್ಕೆ ಒಂದು ಏರ್ಬೇಸ್ ಅನ್ನು ರೆಡಿ ಮಾಡುವಂತಹದ್ದು ದೊಡ್ಡ ವಿಚಾರವೇ ಅಲ್ಲ. 1-2 ವರ್ಷದಲ್ಲಿ ಕಟ್ಟಿ ನಿಲ್ಲಿಸಿಬಿಡ್ತಾರೆ. ಹೀಗಾಗಿ ಅಫ್ಘಾನಿಸ್ತಾನದ ಬಾಗ್ರಾಮ್ ಏರ್ಬೇಸ್ಗೆ ಭಾರತ ಎಂಟ್ರಿ ಕೊಡುತ್ತೆ ಅಂತ ಹರಿದಾಡ್ತಾ ಇದೆಯಲ್ಲ ಸುದ್ದಿ, ಇದು ಹೆಚ್ಚಿನ ಮಟ್ಟಿಗೆ ಗಾಳಿ ಸುದ್ದಿ. ಮಿತ್ರರೇ, ಈ 2 ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.